ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದು, ದಾವಣಗೆರೆ ಕಾಂಗ್ರೆಸ್ ಕಾರ್ಯಕರ್ತರು ರಾಜ್ಯಪಾಲರಿಗೆ ಕನ್ನಡಕ ಕೊರಿಯರ್ ಮಾಡುವ ಮೂಲಕ ವಿನೂತನ ಪ್ರತಿಭಟನೆ ನಡೆಸಿದರು. ರಾಜ್ಯಪಾಲರಿಗೆ ಸರಿಯಾಗಿ ಕಣ್ಣು ಕಾಣ್ತಿಲ್ಲ, ಅರಳು ಮರಳಾಗಿ ಆದೇಶ ಮಾಡ್ತಾ ಇದ್ದಾರೆ. ಬಿಜೆಪಿಯ ಶಶಿಕಲಾ ಜೊಲ್ಲೆ, ಜನಾರ್ದನ್ ರೆಡ್ಡಿ, ಜೆಡಿಎಸ್ನ ಎಚ್.ಡಿ. ಕುಮಾರಸ್ವಾಮಿ ಮೇಲೆ ಗಂಭೀರ ಆರೋಪ ಇವೆ. ಅವರ ಮೇಲೆ ಪ್ರಾಸಿಕ್ಯೂಷನ್ ಕೊಡೋದನ್ನ ಬದಿಗೆ ಒತ್ತಿದ್ದಾರೆ. ಕಳಂಕ ಇಲ್ಲದ ರಾಜಕಾರಣಿ ಸಿದ್ದರಾಮಯ್ಯರ ಮೇಲೆ ಪ್ರಾಸಿಕ್ಯೂಷನ್ ಕೊಟ್ಟಿದ್ದೀರಿ. ಕಣ್ಣು ಕಾಣದೇ ಇರೋದ್ರಿಂದ ಹೀಗೆ ಆಗಿರಬಹುದು. ಹಾಗಾಗಿ ನಾವು ಕನ್ನಡಕ ಕೊರಿಯರ್ ಮಾಡುತ್ತಿದ್ದು ನ್ಯಾಯಯುತವಾಗಿ ಕಣ್ತೆರೆದು ನೋಡಿ, ಇಲ್ಲದಿದ್ದರೆ ನಾವು ಕಳುಹಿಸಿದ ಕನ್ನಡಕ ಹಾಕಿಕೊಂಡು ಪರಾಮರ್ಶಿಸಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸಂವಿಧಾನ ವಿರೋಧಿಯಾದಂತಹ ರಾಜ್ಯಪಾಲರು ನಮ್ಮ ರಾಜ್ಯಕ್ಕೆ ಬೇಡ. ಅವ್ರ ಕಾರ್ಯಕ್ರಮಗಳಿಗೆ ಅಟೆಂಡ್ ಮಾಡಿದ್ರು ಅಂದರೆ ವಿಧಾನಸಭೆ ಪ್ರಾರಂಭ ಆಗರ ಮುನ್ಸಕರ ಬೇರೆ ಕರ ಉಳಿಕಿದೆಲ್ಲ ಅವ್ರ ರಾಷ್ಟ್ರಕ್ಕೆ ಹೋಗ್ಬೇಕಾ ಹಾಕೊಂಡು ಓದಕ್ಕೆ ಬರ್ತದೋ ಇಲ್ಲೋ ಗೊತ್ತಿಲ್ಲ. ಅಥವಾ ನಮ್ಮ ಕಾನೂನಿನ ಚೌಕಟ್ಟುಗಳಲ್ಲಿ ತೆಗೆದುಹಾಕಿ ಕನ್ನಡಿಗರ ಮತ್ತು ಸಂವಿಧಾನದ ಕನ್ನಡಕವನ್ನು ಹಾಕಿಕೊಂಡು ನ್ಯಾಯಯುತವಾಗಿ ರಾಜ್ಯಪಾಲರು ಆಡಳಿತ ಮಾಡಬೇಕಾಗಿ ಆದೇಶ ಮಾಡಬೇಕಾಗಿ ನಾವು ಸವಿನಯವಾಗಿ ಪ್ರಾರ್ಥನೆ ಮಾಡ್ತೇವೆ. ಇಲ್ಲ ಅಂದ್ರೆ ಅವರು ಗೌರವಯುತವಾಗಿ ಅವ್ರ ಸ್ಥಾನವನ್ನ ತೇಜ ಮಾಡಿ ಬೇರೆ ರಾಜ್ಯಕ್ಕೆ ಹೋಗಿ ಗವರ್ನರ್ ಆಗಿರಲಿ ಅಂತಂದು ಒತ್ತಾಯ ಮಾಡ್ತಾ ಇದ್ದೇವೆ. ಈಗ ನಮ್ಮ ದಾವಣಗೆರೆ ಜಿಲ್ಲೆ ಪರವಾಗಿ ದಾವಣಗೆರೆಯಿಂದ ಸೀದಾ ಗವರ್ನರ್ಗೆ ಪಾರ್ಸಲ್ ಮಾಡ್ತಾ ಇದ್ದೀವಿ.